ನಮಸ್ಕಾರ ಸ್ನೇಹಿತರೆ ಕೆ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಪ್ರಚಲಿತ ವಿದ್ಯಮಾನಗಳ ಸರಣಿಯನ್ನು ಮಾಡ್ತಾ ಇದೀವಿ. ಇದು ಎರಡನೇ ವಿಡಿಯೋ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾಡ್ತಾ ಇದೀವಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸರಣಿ. ಇವತ್ತು ನಮ್ಮ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್, ಅಂತಾರಾಷ್ಟ್ರೀಯ ಸಂಬಂಧ ವಿಷಯಗಳ ಒಂದು ಟಾಪಿಕ್ ತಗೊಂಡಿದ್ದೀನಿ. ಭಾರತ ಮತ್ತು ಮಯನ್ಮಾರ್ ಗಡಿಯಲ್ಲಿ ಪ್ರಸ್ತುತ ಹೊರಹೊಮ್ಮುತ್ತಿರುವ ವಿವಿಧ ಸವಾಲುಗಳು. ಇದರಲ್ಲಿ ನಿಮ್ಗೆ ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ, ಸುದ್ದಿಯಲ್ಲಿದೆ, ಮೇನ್ಸ್ ಅಲ್ಲೂ ಕೂಡ ಬರುತ್ತೆ. ಪೂರ್ವಭಾವಿ ಪರೀಕ್ಷೆ ಮತ್ತೆ ಮೇನ್ಸ್ ಎಕ್ಸಾಮ್. ನೋಡಿ ಹೆಂಗ್ ಬರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಈಗ ನಾನು ಇಲ್ಲೊಂದು ಕ್ವಶನ್ ತಗೊಂಡಿದ್ದೀನಿ. ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಫಾಲೋ ಮಾಡಿರೋರಿಗೆ ಇವೆಲ್ಲ ನೀವು ಟಕ್ ಅಂತ ಆನ್ಸರ್ ಮಾಡ್ತೀರಾ. ಈ ಕ್ವಶನ್ ಏನು ಅಂದ್ರೆ, ಕೆಲವು ಬಾರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಮುಕ್ತ ಚಲನೆ ಆಡಳಿತ ಫ್ರೀ ಮೂವ್ಮೆಂಟ್ ರೆಜಿಮಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ 3 ಆಪ್ಷನ್ಸ್ ಇದೆ. ಇದರಲ್ಲಿ ಎಷ್ಟು ತಪ್ಪಾಗಿದೆ ಅಂತ ಕೇಳಿರೋದು. ಎಸ್, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಫಾಲೋ ಮಾಡಿರೋ ಗೊತ್ತಿರುತ್ತೆ, ಆನ್ಸರ್ ಮಾಡ್ತೀರಾ. ಇಲ್ಲ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ, ಆಮೇಲೆ ನೀವೇ ಆನ್ಸರ್ ಮಾಡ್ತೀರಾ. ಸೊ ಇಲ್ಲೇನಿದೆ, ಇದು ಭಾರತ ಮತ್ತು ಮಯನ್ಮಾರ್ ಗಡಿ ಪ್ರದೇಶದಲ್ಲಿ ವಾಸಿಸುವ ಜನರು ವೀಸಾ ಇಲ್ಲದೆ ಇತರ ದೇಶದೊಳಗೆ 16 ಕಿಲೋಮೀಟರ್ ವರೆಗೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತೆ. ನೋಡಿ, ಇದು ಪೂರ್ವಭಾವಿ ಪರೀಕ್ಷೆ. ನಿಮ್ಗೆ ಇದು KS ಅಂತಾನೆ ಅಲ್ಲ, ಗ್ರೂಪ್ ಸಿ, ಗ್ರೂಪ್ ಬಿ, ಬೇರೆ ಬೇರೆ KE ಎಕ್ಸಾಮ್ಸ್ ಗಳು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ಈ ಒಂದು ಕಂಪ್ಲೀಟ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಓಕೆ. ಸೊ ದೇಶದ ನಡುವೆ ಗಡಿ ಮುಕ್ತ ಚಲನೆ ಆಡಳಿತವನ್ನು ಸಾಂಪ್ರದಾಯಿಕವಾಗಿ ಸುನೌದಿ ಎಂದು ಕರೆಯಲಾಗುತ್ತದೆ. ಭಾರತವು ಇತ್ತೀಚೆಗೆ ಮುಕ್ತ ಚಲನೆ ಆಡಳಿತವನ್ನು 2030 ವಿಸ್ತರಿಸಲು ನಿರ್ಧರಿಸಿದೆ. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದೀನಿ, ಆನ್ಸರ್ ಮಾಡಿ. ಎಷ್ಟು? 1 ತಪ್ಪಾಗಿದ್ರೆ ಯಾವ್ದು, 2 ತಪ್ಪಾಗಿದ್ರೆ ಯಾವ್ದು, 3 ತಪ್ಪಾಗಿದ್ರೆ ಯಾವ್ದು. ಓಕೆ. ಸೊ ಮೇನ್ಸ್ ಅಲ್ಲಿ ಆದ್ರೆ ಹೆಂಗ್ ಬರುತ್ತೆ ನೋಡಿ. ಅಂತಾರಾಷ್ಟ್ರೀಯ ಸಂಬಂಧ, ಇದನ್ನ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಡಿಯಲ್ಲಿ ತಗೋಬಹುದು. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್. ಇಂಡಿಯಾ ಮಯನ್ಮಾರ್ ಟೈಸ್ ಫೆನ್ಸಿಂಗ್ ದ ಫ್ರೀ ಮೂವ್ಮೆಂಟ್. ಭಾರತ ಮಯನ್ಮಾರ್ ಸಂಬಂಧಗಳು ಫೆನ್ಸಿಂಗ್ ದ ಫ್ರೀ ಮೂವ್ಮೆಂಟ್ ಅಂದ್ರೆ ಫ್ರೀ ಮೂವ್ಮೆಂಟ್ ನ ತಡೆ ಹಿಡಿಯಲಾಗಿದೆ, ಸುದ್ದಿಯಲ್ಲಿದೆ ಇವಾಗ. ಅಥವಾ ವಾಟ್ ಈಸ್ ದ ಇಂಡಿಯಾ ಮಯನ್ಮಾರ್ ಬಾರ್ಡರ್ ಫ್ರೀ ಮೂವ್ಮೆಂಟ್ ರೆಜಿಮಿ. ಭಾರತ ಮಯನ್ಮಾರ್ ಗಡಿ ಮುಕ್ತ ಚಲನೆ ಆಡಳಿತ ನಿಷೇಧಿಸಲಾಗಿದೆ, ಚರ್ಚಿಸಿ ಅಂತ ಕೇಳ್ತಾನೆ. ಡಿಸ್ಕಸ್. 250 ವರ್ಡ್ಸ್ ಗಳಿಗೆ, 300 ವರ್ಡ್ಸ್ ಗಳಿಗೆ ಕೇಳ್ತಾನೆ ಆರಾಮಾಗಿ. ಅದು ಬಿಟ್ರೆ ಭಾರತ ಮಯನ್ಮಾರ್ ಗಡಿಯಲ್ಲಿ ಪ್ರಸ್ತುತ ಹೊರಹೊಮ್ಮುತ್ತಿರುವ ವಿವಿಧ ಸವಾಲುಗಳು ಏನೇನೋ ಡಿಸ್ಕಸ್ ಮಾಡಿ, ಚರ್ಚಿಸಿ ಅಂತ ಕೇಳ್ತಾನೆ. ಓಕೆ, ಹೆಂಗ್ ಬೇಕಾದ್ರೆ ಕೇಳಬಹುದು. ಸೊ ಇಲ್ಲಿ ಎಲ್ಲದಕ್ಕೂ ಅನುಕೂಲ ಆಗಂಗೆ ನಾನು ನಿಮ್ಗೆ ಈಗ ಎಸ್ಎ ರೀತಿ ಕಂಪ್ಲೀಟ್ ಕರೆಂಟ್ ಅಫೇರ್ ನ ನಿಮ್ಗೆ ಈಗ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಪ್ರೀವಿಯಸ್ ವಿಡಿಯೋ ನಂಬರ್ 1 ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. KS ಗೆ ಸಂಬಂಧಪಟ್ಟಂತೆ GK ಆಗಿರ್ಬೋದು, ಕರೆಂಟ್ ಅಫೇರ್ CA ಆಗಿರ್ಬೋದು, ಅಥವಾ ಮೆಂಟಲ್ ಎಬಿಲಿಟಿ, KS ಗೆ ಸಪರೇಟ್ ರೀತಿ ಮೆಂಟಲ್ ಎಬಿಲಿಟಿ ಕೇಳ್ತಾನೆ. ಸೊ ಇದೆಲ್ಲನೂ ಕೂಡ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಮಾಡಿದೀವಿ. KS ಗೋಸ್ಕರ ಪ್ಲೇ ಲಿಸ್ಟ್ ಮಾಡಿದೀವಿ, ಅದು ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅಥವಾ ಟೆಲಿಗ್ರಾಮ್ ಚಾನಲ್ ಅಥವಾ Instagram ಫಾಲೋ ಮಾಡ್ಕೊಂಡು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ರೀವಿಯಸ್ ಮಾಡಿರೋ ವಿಡಿಯೋಗಳು ನೀವು ನೋಡ್ಬೋದು. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಇರೋದು ನಿಮ್ಗೆ ಈ ಟೆಲಿಗ್ರಾಮ್ ಮತ್ತು Instagram ಅಲ್ಲಿ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಫೈನ್. ಸೊ ನಾ ಬರ್ತೀನಿ. ಸುದ್ದಿಯಲ್ಲಿ ಏನಿತ್ತು ನೋಡಿ, ಇತ್ತೀಚೆಗೆ 300 ಕಿಲೋಮೀಟರ್ ಅಷ್ಟು ಫೆನ್ಸಿಂಗ್ ನ ಸ್ಮಾರ್ಟ್ ಫೆನ್ಸಿಂಗ್ ಅಂತ ಕರಿತೀವಿ. ಸ್ಮಾರ್ಟ್ ಫೆನ್ಸಿಂಗ್ ಅದನ್ನ ಮಾಡಕ್ಕೆ ಕೇಂದ್ರ ಗೃಹ ಸಚಿವಾಲಯದಿಂದ ಆದೇಶ ಬಂದಿದೆ. ಜೊತೆಗೆ ಸುದ್ದಿ ಏನು, ಕಂಟೆಕ್ಸ್ಟ್ ಏನು, ಸುದ್ದಿ ಏನು ಅಂದ್ರೆ, ಜನರ ಮುಕ್ತ ಸಂಚಾರ ನೀವು ಬರೀಬೇಕು. ನಾನು ಎಸ್ಸೆ ಬರೆಯೋದು ಹೆಂಗೆ ಅಂತ ಕೂಡ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಐಡಿಯಾಗಳು ಕೊಡ್ತೀನಿ. ಇದನ್ನ ಫಾಲೋ ಮಾಡ್ತಾ ಬನ್ನಿ. ಜನರ ಮುಕ್ತ ಸಂಚಾರ ತಡೆಯಲು ಭಾರತ ಮಯನ್ಮಾರ್ ಗಡಿಯ ಸಂಪೂರ್ಣ ಉದ್ದಕ್ಕೂ ಬೇಲಿ ಹಾಕಲು ಕೇಂದ್ರ ನಿರ್ಧರಿಸಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ ಘೋಷಿಸಿದರು. ಕಂಪ್ಲೀಟ್ ಬಾರ್ಡರ್ 1643 ಏನೋ ಸಮಥಿಂಗ್ ಏನೋ ಇದೆ ಅಲ್ವಾ. ಎಸ್. ಹಿನ್ನೆಲೆ ಏನು, ವೈ? ನೀವು ನನ್ನ ಎಸ್ಸೆ ಬರೆಯೋದು ಹೇಳ್ಕೊಡ್ತಾ ಇದ್ದೀನಿ, ಜೊತೆಗೆ ಕರೆಂಟ್ ಅಫೇರ್ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ KS ಅಲ್ಲಿ ಕರೆಂಟ್ ಅಲ್ಲಿ ಇರೋದೇ ಕೇಳಬೇಕು ಅಂತಿಲ್ಲ, ಅದ್ರ ಪಾಸ್ಟ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಓದ್ಬೇಕು ಸ್ನೇಹಿತರೆ. 360 ಡಿಗ್ರಿ ಪಾಯಿಂಟ್ ಆಫ್ ನೋಡಿ. ಸವಾಲುಗಳು ಏನು, ಯಾಕೆ ಸವಾಲು ಬಂತು, ಯಾಕೆ ಇದನ್ನು ಮುಚ್ಚಬೇಕು ಅಂತಿದ್ದಾರೆ, ಮೊದ್ಲು ಹಾಗಿದ್ರೆ ಫ್ರೀ ಆಗಿತ್ತಾ, ಫ್ರೀ ಆಗಿದ್ರೆ ವಾಟ್ ಈಸ್ FRM ಅಂದ್ರೆ ಏನು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ತಿಳ್ಕೊಬೇಕು. ಹಾಗಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ನಾನು ಈಗ ತೋರಿಸಿದ್ರೆ ಹಂಗೆ ಕ್ವಶನ್ ಬರುತ್ತೆ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ, ಅಥವಾ ಗ್ರೂಪ್ ಸಿ KE ಎಕ್ಸಾಮ್ ಗಳಲ್ಲಿ ಅದ್ರ ರಿಲೇಟೆಡ್ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಸುತ್ತಮುತ್ತ ಏನ್ ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಇದನ್ನ ಕಂಪ್ಲೀಟ್ ನೀವು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಹಿನ್ನೆಲೆ ಏನು, ಮಣಿಪುರದಲ್ಲಿ ನಿಮ್ಗೆ ಗೊತ್ತಿದೆ, ಕುಕಿ ಟ್ರೈಬ್ಸ್ ಗಳ ಒಂದು ಘರ್ಷಣೆ ಏನೇನಾಯ್ತು ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಮಣಿಪುರದಲ್ಲಿ 2023 ಮೇ ನಲ್ಲಿ ನಡೆದ ಸಂಘರ್ಷ ನಂತರ ಗಡಿಬೇಲಿ ಹಾಕುವ ಯೋಜನೆ ಕೇಂದ್ರ ಸರ್ಕಾರ ಆರಂಭಿಸಿತು. ಇವೆಲ್ಲ ಎಸ್ಸೆಗಳಲ್ಲಿ ಬರೀಬೇಕು. ಓಕೆ. ಫಸ್ಟ್ 10 ಕಿಲೋಮೀಟರ್ ಪ್ರಾಯೋಗಿಕ ಯೋಜನೆ ಕೈಗೊಂಡ್ರು, ಸಕ್ಸಸ್ ಆಯ್ತು. ಆಮೇಲೆ 80 ಕಿಲೋಮೀಟರ್ ಮಾಡಿದ್ರು, ಇದು ಕೂಡ ಆದ್ಮೇಲೆ ಈಗ 390 ಕಿಲೋಮೀಟರ್, ಈಗ 300 ಕಿಲೋಮೀಟರ್ ಪ್ಲಸ್ 390 ಕಿಲೋಮೀಟರ್ ಮಾಡ್ತಾ ಇದ್ದಾರೆ. ಓಕೆ, ಇದು ಹಿನ್ನೆಲೆ ಸ್ಟಾರ್ಟ್ ಮಾಡಿದ್ದಾರೆ ಹಾಕಕ್ಕೆ. ಏನಕ್ಕೆ ಇದು ಮಣಿಪುರದ ಸಂಘರ್ಷದಿಂದ ಸ್ಟಾರ್ಟ್ ಆಯ್ತು, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲೂ ಕೂಡ ಹೇಳಿದ್ದೆ. ಆಯ್ತು, ಯಾಕೆ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂತ ಈ ಟ್ರೈಬ್ಸ್ ಗಳು ಏನಿದ್ದಾರೆ, ಜಗಳ ಏನಾಗ್ತಾರೆ, ಅವರು ಮೂಲ ಯಾವುದು, ಮಯನ್ಮಾರ್, ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಜನಾಂಗೀಯ ಸಂಘರ್ಷಗಳು
ಜನಾಂಗೀಯ ಸಂಘರ್ಷಗಳೇನಾಗಿತ್ತು, ಚಿನ್ ಮತ್ತೆ ಕುಕಿ ಪ್ರಜೆಗಳ ನಡುವೆ ಅಕ್ರಮ ವಲಸೆಯಿಂದ ಈ ಜನಾಂಗೀಯ ಸಂಘರ್ಷ ಆಗಿದೆ. ನಾವು ಜಾಸ್ತಿ ಇದೀವಿ, ನಮ್ಗೆ ಆ ರಿಸರ್ವೇಶನ್ ಕೊಡಬೇಕು, ಈ ಒಂದು ನಡೀತಾ ಇದೆ. ಸೊ ಹಂಗಾಗಿ ಇನ್ನು ಈ ವಲಸೆ ಮತ್ತೆ ಬೇರೆ ಬೇರೆ ಕಾರಣಗಳು ಇದೆ, ನಾನು ತಿಳಿಸ್ತಾ ಹೋಗ್ತೇನೆ. ಇದನ್ನ ತಡಿಬೇಕು ಅಂತೇಳಿ ನಮ್ಮ FRM ಫ್ರೀ ರೆಜಿಮ್ ಮೂವ್ಮೆಂಟ್ FRM ನ ಅಂತ್ಯ ಮಾಡಬೇಕು ಭಾರತ ಮತ್ತು ಮಯನ್ಮಾರ ನಡುವೆ, ಬರ್ಮಾ ನಡುವೆ ಅಂತಕ್ಕಂಥದ್ದನ್ನ ಈಗ ಘೋಷಣೆ ಮಾಡಲಾಗಿದೆ ಲಾಸ್ಟ್ ಇಯರ್ ಇಂದ. ಅದು ಮಾಡ್ತಾ ಬರ್ತಾ ಇದ್ದಾರೆ. ಸೊ ಫಸ್ಟ್ ವಾಟ್ ಇಸ್ ಫ್ರೀ ಮೂವ್ಮೆಂಟ್ ರೆಜಿಮ್, ಇದು ಬರಿಬೇಕು ಎಕ್ಸಾಮ್ ಅಲ್ಲಿ ನೀವು. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದನ್ನು ಕೇಳ್ಬೋದು, ಫ್ರೀ ಮೂವ್ಮೆಂಟ್ ರೆಜಿಮ್. ಓಕೆ, ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ನಾವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಫ್ರೀ ಮೂವ್ಮೆಂಟ್ ರೆಜಿಮ್ ಅಂದ್ರೆ ಏನು? ಇದು ಭಾರತ ಮತ್ತು ಮಯನ್ಮಾರ್. ನೋಡಿ, ಮಯನ್ಮಾರ್ನ ಭಾರತ ಗಡಿ ಎಷ್ಟು ಅಂತ ಕೇಳಬಹುದು, ಸುದ್ದಿಯಲ್ಲಿದೆ 1643 ಕಿಲೋಮೀಟರ್. ಓಕೆ, ಯಾವ ಯಾವ ರಾಜ್ಯಗಳ ಜೊತೆ ಹಂಚ್ಕೊಂಡಿದೆ ಅಂತ ಕೇಳಬಹುದು. ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್. ಹಲೋ ಸರ್, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್ ಮತ್ತೆ ಅರುಣಾಚಲ್ ಪ್ರದೇಶ್. ಇಲ್ಲಿ ಈ ಒಂದು ರಾಜ್ಯದ ಗಡಿ ಏನ್ ಹಂಚ್ಕೊಂಡಿದೆಯಾ ಸ್ನೇಹಿತರೆ, 16 ಕಿಲೋಮೀಟರ್ ಇನ್ಸೈಡ್ ಇಂಡಿಯಾ ಅಂಡ್ ಔಟ್ಸೈಡ್ ಮಯನ್ಮಾರ್. ಒಂದು ವ್ಯಾಪ್ತಿ ಈ ಕಡೆ 16 ಕಿಲೋಮೀಟರ್ ಎರಡು ಬದಿಗಳಲ್ಲಿ ಬುಡಕಟ್ಟು ಗುಡ್ಡಗಾಡು ಜನಗಳೇನಿದ್ದಾರೆ, ಈ ಬಾರ್ಡರ್ ಇರೋರು ಈ ಬಾರ್ಡರ್ ಹೋಗ್ಬೋದು, ಈ ಬಾರ್ಡರ್ ಈ ಬಾರ್ಡರ್ ಬರ್ಬೋದು. ಒಂದು 2 ವಾರಗಳು ವರ್ಷದಲ್ಲಿ ಇದನ್ನ ಕೊಟ್ಟಿದ್ರು. ಅಂದ್ರೆ ವಿತೌಟ್ ವೀಸಾ ಪಾಸ್ ತಗೊಂಡು, ಇಲ್ಲಿ ನೋಡಿ, ಭಾರತೀಯ ಮತ್ತು ಮಯನ್ಮಾರ್ ನಾಗರಿಕರಾಗಿದ್ರು ಕೂಡ ಗಡಿ ಪಾಸ್ ಅನ್ನು ತೋರಿಸಿ ಪಾಸ್ ತಗೊಂಡು ವೀಸಾ ಇಲ್ಲದೆ ಗಡಿ ದಾಟಬಹುದಾಗಿತ್ತು. 2 ವೀಕ್ ಇಲ್ಲಿ ಉಳ್ಕೋಬಹುದಾಗಿತ್ತು, 2 ವೀಕ್ ಈ ಕಡೆ ಉಳ್ಕೋಬಹುದಾಗಿತ್ತು ಬರೋದು. ಓಕೆ, ಇದು ಯಾಕೆ ತಂದಿತ್ತು? 1218ರಲ್ಲಿ ಅಥವಾ 1718 ಅಂತ ಹೇಳ್ಬೋದು. ಸರ್ಕಾರ ಲುಕ್ ಈಸ್ಟ್ ಪಾಲಿಸಿ, ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ನಾವು ಈಸ್ಟ್ ಕಡೆ ನೋಡಬೇಕು, ಅಲ್ಲಿ ಸುಗಮ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ತಂದಿತ್ತು. ಓಕೆ, ಯಾಕೆ ತರಬೇಕಾಗಿತ್ತು ಇದನ್ನ ಅಂತ ಕೇಳಿದ್ರೆ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ, ಸವಾಲುಗಳಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ. 1964ರಲ್ಲಿ ಈ ಬಾರ್ಡರ್ ಗಳನ್ನ ಫಿಕ್ಸ್ ಮಾಡ್ಕೋತೀವಿ ನಾವು, ಒಂದಷ್ಟು ಕಂಡೀಷನ್ ಗಳನ್ನ ಹಾಕೊಂಡು ಮಾಡ್ಕೋತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಈ ರೀಜನ್ ಅಲ್ಲಿ ಒಂದಷ್ಟು ಬುಡಕಟ್ಟು ಜನ ಇದ್ದಾರೆ. ಸ್ಟೋರಿ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿರ್ತಕ್ಕಂತ ಒಂದಷ್ಟು ಎಥ್ನಿಕ್ ಗ್ರೂಪ್ಸ್ ಅಂತ ಕರಿತೀವಿ, ಸಾಂಸ್ಕೃತಿಕ ಒಂದೇ ರೀತಿ ಇರತಕ್ಕಂಥವ್ರು ಹಂಚೋಗ್ತಾರೆ. ಈ ಬಾರ್ಡರ್ ಕರೆಕ್ಟ್ ಆಗಿ ನಾವು ಇದು ಮಾಡ್ಕೊಂಡಾಗ 1964ರಲ್ಲಿ ಮಯನ್ಮಾರ್ ಜೊತೆ ಹಂಚೋಗ್ತಾರೆ, ಇಲ್ಲಿ ಮತ್ತೆ ಇಲ್ಲಿ. ಸೊ ಅವರ ಒಂದಷ್ಟು ರಿಲೇಟಿವ್ಸ್, ಅವರ ಒಂದು ಸಾಂಸ್ಕೃತಿಕ ಎಥ್ನಿಕ್ ಗ್ರೂಪ್ಸ್ ಇಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಉಳ್ಕೋತಾರೆ. ಸೊ ಅವರ ನಡುವೆ ವ್ಯವಹಾರಗಳಾಗ್ಬೇಕು, ಅವರ ಒಂದು ಇದನ್ನ ಒಂದು ಸೆಂಟಿಮೆಂಟ್ಸ್ ನಾವು ಇದ್ ಮಾಡಬಾರ್ದು ಅಂತೇಳಿ ಇದನ್ನ ತಂದಿರ್ತಾರೆ. ಓಕೆ, ಆಗ್ಬೋದು. ಅಥವಾ ಈ ಬುಡಗಟ್ಟು ಜನಾಂಗಗಳಿಗೆ ಆರ್ಥಿಕತೆ ಕೂಡ ಬೇಕಲ್ಲ, ಇದ್ರಲ್ಲಿ ಆರ್ಥಿಕತೆ ಇಲ್ಲ, ನಿಮ್ಗೆ ಬಾರ್ಡರ್ ಗಳಲ್ಲಿ ಆರ್ಥಿಕತೆ ಇರಲ್ಲ. ಯಾಕಿರಲ್ಲ? ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅಲ್ವಾ. ಒಳನುಸುಳುವಿಕೆ, ಗಡಿ ಪ್ರದೇಶ, ಭಯೋತ್ಪಾದನೆ ಇವೆಲ್ಲ ಇರೋದ್ರಿಂದ ಸೋ ಮೆನಿ ರೀಸನ್ಸ್ ಇಂದ ನಿಮ್ಗೆ ಇರಲ್ಲ. ಸೊ ಹಾಗಾಗಿ ಆರ್ಥಿಕತೆಗೋಸ್ಕರ ಕೂಡ ಇಲ್ಲಿರ್ತಕ್ಕಂಥವ್ರು ತಮ್ಮಲ್ಲಿರೋದನ್ನ ಇವ್ರು ಕೊಡ್ಬೋದು, ಇವ್ರು ತಮ್ಮಲ್ಲಿರೋದನ್ನ ಇವ್ರು ಕೊಡ್ಬೋದು ಅಲ್ವಾ. ಎಕ್ಸ್ಚೇಂಜ್ ಮ್ಯಾಟರ್ಗಳು ನಡೀತಾರೆ. ಇದು ಕೂಡ ಬೆಳವಣಿಗೆ ಆಗುತ್ತೆ. ಆರ್ಥಿಕತೆ ಒಂದಷ್ಟು ಗಡಿ ಪ್ರದೇಶ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ವಿ. ಆದ್ರೆ ಈಗ ಬಂದ್ ಮಾಡೋ ನೆಸಿಟಿ ಇದೆ. ಓಕೆ, ಸೊ ಬಾರ್ಡರ್ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ ಫೆನ್ಸಿಂಗ್ ಪ್ರಾಜೆಕ್ಟ್ ತಂದಿದ್ದಾರೆ, ಕಂಪ್ಲೀಟ್ ಇದನ್ನ ಮುಚ್ಚಬೇಕು ಅಂತ ಹೇಳಿ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಪ್ರೊಟೆಕ್ಷನ್, ನಮ್ಮ ಗಡಿ ಭದ್ರತೆ ಆಗುತ್ತೆ. ಯಾಕೆ ಸರ್ ಇದು ಬೇಕಾಗಿದೆ? ಓಕೆ, ಬಿಕಾಸ್ ನಾವು ಈಗೊಂದು ಫೆನ್ಸಿಂಗ್ ಮಾಡ್ಲಿಲ್ಲ ಅಂದ್ರೆ ಈಗಿರ್ತಕ್ಕಂತ ಭೂಪ್ರದೇಶ ದುರ್ಬಲ ಭಾರತದ ಭೂಪ್ರದೇಶ, ಅಲ್ಲಿ ಮಯನ್ಮಾರ್ ಜೊತೆ. ಯಾಕೆ ದುರ್ಬಲ ಭಾರತದ ಭೂಪ್ರದೇಶ ಆಗತ್ತೆ? 1643 ಕಿಲೋಮೀಟರ್ ಏನ್ ಕಮ್ಮಿ ಅಲ್ಲ ಗಡಿ ಇದು. 4 ಈಶಾನ್ಯ ರಾಜ್ಯಗಳು, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ, ಅರುಣಾಚಲ್ ಪ್ರದೇಶ ಇದೆ. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಈ 1, 2, 3, 4 ರಾಜ್ಯಗಳಿದೆಯಲ್ಲ, ಜೊತೆಗೆ ನಿಮ್ಗೆ ಗೊತ್ತಿರ್ಲಿ, ಇದು ಮಯನ್ಮಾರ್. ಇಲ್ಲಿ ಮಯನ್ಮಾರ್ ಆದ್ಮೇಲೆ ಇಲ್ಲಿ ಲಾವೋಸ್ ಬರುತ್ತೆ, ಇದು ಮಯನ್ಮಾರ್. ಓಕೆ, ಮಯನ್ಮಾರ್. ಆಮೇಲೆ ಇಲ್ಲಿ ನಿಮಗೆ ಏನ್ ಬರುತ್ತೆ ಸರ್? ಥೈಲ್ಯಾಂಡ್ ಬರುತ್ತೆ, ಥೈಲ್ಯಾಂಡ್. ಸೊ ಈ ಒಂದು ಬಾರ್ಡರ್ ಗಳಿದೆಯಲ್ಲ, ಇದನ್ನ ಏನಂತ ಕರಿತೀವಿ? ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಯಾಕೆ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ? ಬನ್ನಿ ಇವಾಗ ನೋಡಿದ್ರ. ಫಸ್ಟ್ ನೀವ್ ಏನ್ ಮಾಡ್ಬೇಕು SLE ಸ್ನೇಹಿತರೆ, ಇವೆಲ್ಲ ನೀವು ಬರಿಬೇಕಾರೆ ಮಾಡ್ಬೋದು. ಸ್ಮಾರ್ಟ್ ಫೆನ್ಸಿಂಗ್ ಅಂದ್ರೇನು? ಥರ್ಮಲ್ ಇಮೇಜರ್ ಹಾಕ್ತಿವಿ, ಅಂಡರ್ಗ್ರೌಂಡ್ ಸೆನ್ಸರ್ಸ್ ಗಳನ್ನ ಹಾಕ್ತಿವಿ, ಫೈಬರ್ ಆಪ್ಟಿಕ್ ಸೆನ್ಸರ್ ಹಾಕ್ತಿವಿ, ರೇಡಾರ್ ಸೆನ್ಸರ್ ಹಾಕ್ತಿವಿ. ಇದರಿಂದ ಏನಾಗುತ್ತೆ, ಯಾರೋ ಮೂವ್ಮೆಂಟ್ ಆದ್ರೆ ನೋಡ್ಬೋದು. ಮತ್ತೆ ಒಂದಷ್ಟು ಸರ್ವೆಲೆನ್ಸ್ ಸಿಸ್ಟಮ್ ಗಳನ್ನ ಹಾಕ್ತಿವಿ, ಕ್ಯಾಮರಾಸ್ ಗಳು. ಇದರಿಂದ ನಾವು ಒಳನುಸುಳುವಿಕೆನ ತಡಿಬಹುದು ಅಂತ. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ನೀವು ಎಕ್ಸಾಮ್ ಬರಿಬೇಕಾದ್ರೆ ಇವೆಲ್ಲ ನೀವು ಡ್ರಾಯಿಂಗ್ ಗಳು ಬರಿಬಹುದು. ಬಾರ್ಡರ್ ಗಳನ್ನ ನೀವು ಭಾರತದ ಬಾರ್ಡರ್ ತೋರಿಸಿ, ಇಲ್ಲಿ ಮಯನ್ಮಾರ್ ಇಲ್ಲಿದೆ, ಇಲ್ಲಿ ಮಯನ್ಮಾರ್ ಇಲ್ಲಿ ಬರುತ್ತೆ. ಇವೆಲ್ಲ ನೀವು ಡ್ರಾಯಿಂಗ್ ಗಳನ್ನು ಕೂಡ ಹಾಕ್ಬೇಕಾಗತ್ತೆ. ಓಕೆ, ಬರೀಬೇಕಾದ್ರೆ ಅರ್ಥ ಆಗ್ತಿದೆಯಲ್ಲ, ಎಲ್ಲಾ ರೀತಿ ಹೇಳ್ಕೊಡ್ತಾ ಇರ್ತೇನೆ. ನೆಕ್ಸ್ಟ್ ಈ ಸವಾಲುಗಳೇನು ಬರಿಬೇಕು. ನಿಮ್ಗೆ ಕೇಳ್ತಾನಲ್ಲ ಎಕ್ಸಾಮ್ ಅಲ್ಲಿ, ಸವಾಲುಗಳೇನು, ಕಾರಣ ಏನಕ್ಕೆ, ಯಾಕೆ FRM ಮಾಡ್ತಾ ಇದಾರೆ, ಅದು ಗೊತ್ತಿರ್ಬೇಕಲ್ಲ. ದಟ್ ಈಸ್ ದ ಮೇನ್ ಬಾಡಿ ಆಫ್ ದ ಎಸ್ಸೆ ಇರುತ್ತೆ. ಸೊ ಸವಾಲುಗಳು ನಿಮ್ಗೆ ಇದನ್ನ
ಎಸ್ಸೆ ಒಂದೇ ಅಲ್ಲ, ಪ್ರಿಲಿಮ್ಸ್ ಗಳಲ್ಲೂ ಅಥವಾ ನಿಮಗೆ ಬೇರೆ ಗ್ರೂಪ್ ಸಿ ಅಥವಾ ಇನ್ನೊಂದಾದ್ರು ಯಾವ್ದಾದ್ರು ಗ್ರೂಪ್ ಡಿ ಅಥವಾ ಗ್ರೂಪ್ ಬಿ ಎಕ್ಸಾಮ್ಗಳು ಕೆಇಎ ಕೆಪಿಎಸ್ಸಿ ನಡೆಸ್ತಕ್ಕಂಥದ್ದು ಅಲ್ಲೂ ಕೂಡ ಕೇಳಬಹುದು ನಿಮ್ಗೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗು ಕೂಡ ಕೇಳಬಹುದು. 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾಗತ್ತೆ. ಇಲ್ಲಿ ಭಾರತ ಮಯನ್ಮಾರ್ ಗಡಿ ಸವಾಲುಗಳೇನು? ಒಂದು ದುರ್ಬಲ ಗಡಿ, ಅಕ್ರಮ ವಲಸಿಗರು. ನಾನು ನಿಮ್ಗೆ ಹೇಳಿದೆ. ಈಗ ಮಯನ್ಮಾರ್ ಅಲ್ಲಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ. ಏನಾಗ್ತದೆ ಸರ್ ಅಲ್ಲಿ? ಏನಾಗ್ತದೆ ಇಲ್ಲಿ ಮಯನ್ಮಾರ್ ನಲ್ಲಿ? ಸೇನಾ ಕ್ರಾಂತಿ, ಸೇನೆ ಆಡಳಿತ ನಡೆಸ್ತಾ ಇದೆ ಲಾಸ್ಟ್ 2-3 ಇಯರ್ಸ್. ನಿಮ್ಗೆ ಗೊತ್ತಿರುತ್ತೆ, ನ್ಯೂಸ್ ಓದಿರ್ತೀರಾ. ಸೊ ಈ ಸೇನಾ ಕ್ರಾಂತಿಯಿಂದ ಅಲ್ಲಿಂದ ನುಸುಳುಕೋರ ಒಳ ನುಸ್ಕೊಂಡ್ ಬರ್ತಾ ಇದಾರೆ. ಈ ಕಡೆ ಬಂದ್ರೆ ಭಾರತ ಇದೆ ಹತ್ರ 4, ಯಾಕಂದ್ರೆ ಅಲ್ಲೆಲ್ಲ ನಿಮ್ಗೆ ಮರಗಳು, ಬೆಟ್ಟ ಗುಡ್ಡಗಳಿದಾವೆ, ಒಳ ನುಸ್ಕೋದು, ತಪ್ಪಿಸ್ಕೊಂಡ್ಬಿಡ್ಬೋದು. ಹಾಗಾಗಿ ವಿಶ್ವಸಂಸ್ಥೆಯ ನಿರಾಶ್ರಿತ ಹೈಕಮಿಷನ್, ಯುನೈಟೆಡ್ ನೇಷನ್ ಹ್ಯೂಮನ್ ಇದು ಕಮಿಷನರ್ ಏನೋ ಇಂಗ್ಲಿಷ್ ಹೇಳ್ತಾರೆ, ಇದು ಫುಲ್ ಫಾರ್ಮ್ UNHCR ಗೆ. ಈ ಒಂದು ರಿಪೋರ್ಟ್ ಪ್ರಕಾರ 2021ರಿಂದ ಮಯನ್ಮಾರ್ ಇಂದ 22,000 ನಿರಾಶ್ರಿತರು ಭಾರತವನ್ನ ಪ್ರವೇಶಿಸಿದ್ದಾರೆ. ಓಕೆ ನೋಡಿ, ಒಂದು ನುಸುಳುವಿಕೆ, ಬಿಕಾಸ್ ಆಫ್ ಅಲ್ಲಿ ಏನಾಗ್ತದೆ, ಸೇನಾ ಕ್ರಾಂತಿ ಒಂದು ನಡೀತಾ ಇದೆ. ಓಕೆ, ಜೊತೆಗೆ ಗೋಲ್ಡನ್ ಟ್ರಯಾಂಗಲ್ ನ ನಿಮ್ಗೆ ಹೇಳ್ತಾರೆ, ಡ್ರಗ್ಸ್ ದುರುಪಯೋಗ. ಮಯನ್ಮಾರ್ ನ ಥೈಲ್ಯಾಂಡ್, ಲಾವೋಸ್ ಈ ಗಡಿಯಲ್ಲಿ ಏನಾಗ್ತದೆ, ಹೆಚ್ಚಾಗಿ ಗಡಿ ಪ್ರದೇಶದಲ್ಲಿ ಈ ಅಫೀಮುಗಳು, ಓಕೆ, ಈ ತರದ್ದು ಬೇರೆ ಬೇರೆ ಡ್ರಗ್ಸ್ ಗಳನ್ನ ಬೆಳೀತಾರೆ. ಎಸ್ಪೆಷಲಿ ಮಯನ್ಮಾರ್ ನ ಕಚಿನ್ ಅಂತಕ್ಕಂಥ ರಾಜ್ಯ ಇಲ್ಲಿ ಬರುತ್ತೆ ನೋಡಿ. ಕಚಿನ್ ಅಂತಕ್ಕಂಥ ರಾಜ್ಯ ಮಯನ್ಮಾರ್ ಅತಿ ದೊಡ್ಡ ಉತ್ಪಾದಕರು. ಸೊ ಭಾರತದ ಗಡಿ ಹಂಚ್ಕೊಂಡಿದೆ. ಹಾಗಾಗಿ ಅಲ್ಲಿಂದ ಈ ದುರ್ಬಲ ಗಡಿ ಮುಖಾಂತರ ಬರ್ತಕ್ಕಂಥದ್ದು. ಅಥವಾ ನಾ ಹೇಳಿದ್ನಲ್ಲ, ಇಲ್ಲಿನ ಜನ ಇಲ್ಲಿಗೆ ಬರ್ತಾರೆ, ಇವ್ರು ಇಲ್ಲಿಗೆ ಬರ್ತಾರೆ, ಅವ್ರ ಮುಖಾಂತರ ಹೆಂಗೋ ಕಳಿಸ್ಕೊಡ್ತಕ್ಕಂಥದ್ದು, ಏನನ್ನು ಬೇರೆ ಬೇರೆ ರೀತಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ನಡೀತಾ ಇದೆ. ಮತ್ತೆ ಡ್ರಗ್ ಟ್ರಾಫಿಕರ್ಸ್ ಮತ್ತೆ ದಂಗೆಗೋರು ಗುಂಪುಗಳ ನಡುವಿನ ಪರಸ್ಪರ ಸಂಬಂಧ. ಅದೇನ್ ದಂಗೆಗಳು ನಡೀತಾ ಇದೆ, ಅವ್ರುಗಳು ಏನ್ ಮಾಡ್ತಾ ಇದಾರೆ, ಅವ್ರಿಗೂ ದುಡ್ಡು ಬೇಕು, ಇವ್ರಿಗೂ ದುಡ್ಡು ಬೇಕು. ಸೊ ಹಣಕಾಸಿನ ಏನೇ ಮಾಡ್ಬೇಕು, ದುಡ್ಡು ಬೇಕು, ದುಡ್ಡೇ ಮೂಲ, ಹಣಕಾಸೇ ಮೂಲ. ಸೊ ಹಂಗಾಗಿ ಏನ್ ಮಾಡ್ತಾ ಇದಾರೆ, ಈಶಾನ್ಯ ರಾಜ್ಯಗಳಲ್ಲಿ ಅದನ್ನ ಮುಖಾಂತರ ಭಾರತಕ್ಕೆ ತಿಳಿಸ್ತಾ ಇದ್ದಾರೆ. ಮತ್ತೆ ಮಾನವ ಕಳ್ಳ ಸಾಗಣೆಗಳು ಕೂಡ ಆಗ್ತದೆ. ದುರ್ಬಲ ವ್ಯಕ್ತಿಗಳನ್ನ ಹಿಡ್ಕೊಂಡು ಹ್ಯೂಮನ್ ಟ್ರಾಫಿಂಗ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ಜನಾಂಗೀಯ ಸಂಘರ್ಷಣೆಗಳು. ನಾನು ನಿಮ್ಗೆ ಹೇಳಿದೆ, ಮಣಿಪುರದ ಅಲ್ಲಿ ಮೈಟೀಸ್ ಮತ್ತು ಕುಕಿಗಳ ನಡುವೆ ನಡೆದ ಜನಾಂಗೀಯ ಘರ್ಷಣೆವು ಮಯನ್ಮಾರ್ನಿಂದ ಭಾರತಕ್ಕೆ ಬುಡಕಟ್ಟು ಕುಕಿ ಚಿನ್ ಜನರ ಅಕ್ರಮ ವಲಸೆ ಕಾರಣ ಆಗಿರೋದು. ಸೊ ಚಿನ್ ಮತ್ತೆ ಕುಕಿ ಬೇಸ್ ಯಾವುದು, ಇದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡೋಣ. ಈ ಬುಡಕಟ್ಟು ಜನಾಂಗ ಘರ್ಷಣೆ ಏನಕ್ಕಾಯ್ತು, ಎಲ್ಲಿ ಬಂದ್ರು, ವೀಕ್ಲಿ ಕರೆಂಟ್ ಅಫೇರ್ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ, ಬೇಕಾದ್ರೆ ನೋಡ್ಬೋದು. ಓಕೆ, ಸೊ ಇದೊಂದು. ಮತ್ತೆ ಕ್ರಾಸ್ ಬಾರ್ಡರ್ ಜನಾಂಗೀಯ ಸಂಪರ್ಕ ಶೋಷಣೆ 1967 ನಾನು ನಿಮ್ಗೆ ಹೇಳಿದೆ ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಭಾರತ ಮಯನ್ಮಾರ್ನ ಒಂದು ಸಾಂಸ್ಕೃತಿಕವಾಗಿ ಅದನ್ನ ಅಂದ್ರೆ ಗಡಿ ಪ್ರದೇಶ ಮಾಡಿದಾಗ ಅಲ್ಲಿನ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಒಟ್ಟಿಗೆ ಇರ್ತಕ್ಕಂಥವ್ರು ಬೇರೆ ಬೇರೆ ಹಾಕಿದ್ರು. ಸೊ ಅವರು ವಿಭಜನೆ ಮಾಡ್ದಂಗಾಗಿತ್ತು. ಓಕೆ, ವಿಭಜನೆ ಮಾಡ್ದಂಗಾಗಿತ್ತು. ಇದರಿಂದ ಕೂಡ ಒಂದಷ್ಟು ಜನ ಸಂಪರ್ಕ ಕಳ್ಕೊಂಡಿದ್ರು. ಸೊ ಈ ಕಾರಣವನ್ನು ಕೂಡ ಅವರು ಒಂದಷ್ಟು ಜನ ಏನ್ ಮಾಡಿದ್ದಾರೆ, ದಂಗೆಕೋರಗಳಾಗಿ ಕನ್ವರ್ಟ್ ಆಗಿದ್ದಾರೆ. ನೋಡಿ ಸವಾಲುಗಳು ಹೆಂಗ್ ಬರ್ತಾರೆ ಅಂತ. ಸೊ ಹಂಗಾಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ಭಾರತದ ಪಕ್ಕದ ರಾಷ್ಟ್ರಗಳ ಜೊತೆ ಇರ್ತಕ್ಕಂಥದ್ದನ್ನ ಏನ್ ಮಾಡ್ಬೇಕು, ಅದನ್ನ ಉಪಸಂಹಾರದಲ್ಲಿ ಹೇಳ್ಬೇಕು. ನೀವು ಸಸ್ಯ ಪರಿಹಾರ ಉಪಸಂಹಾರದಲ್ಲಿ ಹೇಳ್ಬೇಕು. ಭಾರತ ಮಯನ್ಮಾರ್ ಗಂಡಿನ ಮುಂದಿನ ದಾರಿ ಅಥವಾ ತೀರ್ಮಾನ, ವೇ ಫಾರ್ವರ್ಡ್ ಅಥವಾ ಉಪಸಂಹಾರ ಅಂತ ಏನ್ ಬರೀತೀರಾ, ಸೊ ಅಲ್ಲಿ ಹೇಳ್ಬೇಕು. ಅಂದ್ರೆ ಗಡಿ ಕಾವಲುಗಳನ್ನ ಹೆಚ್ಚಿಗೆ ಮಾಡಬೇಕು. ಮಯನ್ಮಾರ್ ಭಾರತದ ಗಡಿಯಲ್ಲಿ ನಿಯಮಿತವಾಗಿ ಪ್ಯಾಟ್ರೋಲಿಂಗ್ ಸಿಸ್ಟಮ್ ನ ಮಾಡಬೇಕು. ಮತ್ತೆ ಗಡಿ ಮೂಲ ಸೌಕರ್ಯನ ಸೃಷ್ಟಿ ಮಾಡಬೇಕು. ಏನೇನ್ ಮಾಡ್ಬೇಕು ಗಡಿ ಮೂಲ ಸೌಕರ್ಯ ಅಂತಂದ್ರೆ, ಅಲ್ಲಿ ನಿಮ್ಗೆ ಗಡಿ ವೀಕ್ಷಣಾ ಪೋಸ್ಟ್ಗಳು ಅಂತ ಬರುತ್ತೆ, ಬಾರ್ಡರ್ ಆಪರೇಷನ್ಸ್ ಪೋಸ್ಟ್ ಗಳಂತ ಬರುತ್ತೆ, ಅಬ್ಸರ್ವೇಷನ್ ಪೋಸ್ಟ್ ಗಳಂತ ಬರುತ್ತೆ. ಗಡಿ ರಸ್ತೆ ಅಲ್ಲಿ ಅಡಚಣೆ ವ್ಯವಸ್ಥೆಗಳನ್ನ ಹೆಚ್ಚಾಗಿ ನಾವು ಮಾಡ್ಬೇಕಾಗತ್ತೆ. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪ್ಯಾಟ್ರೋಲಿಂಗ್ ಈಸಿ ಆಗುತ್ತೆ, ಸರ್ವೆಲೆನ್ಸ್ಗೆ ಈಸಿ ಆಗುತ್ತೆ. ಮತ್ತೆ ಗಸ್ತು ಮತ್ತು ಭದ್ರತಾ ಕಾರ್ಯಗಳನ್ನ ಪ್ರತ್ಯೇಕ ಮಾಡ್ಬೇಕು ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ನಾರ್ತ್ ಈಸ್ಟ್ ಗಳೇ ಯೂಶಲಿ ಅಸ್ಸಾಂ ರೈಫಲ್ ನವ್ರನ್ನ ಯೂಸ್ ಮಾಡ್ತೀವಿ. ಈಗ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ಗೆ ಮಿಲಿಟರಿಗಳಿಂದ ತುಂಬಾ ಜನ ಇದನ್ನು ಕೂಡ ಇಶ್ಯೂ ಆಗಿತ್ತು. ನಿಮ್ಗೆ ಜ್ಞಾಪಕ ಇರಬೇಕು, ನೀವು ಸುದ್ದಿಗಳನ್ನ ಓದ್ತಿರೋ ನ್ಯೂಸ್ ಪೇಪರ್ ಆದ್ರೆ ಗೊತ್ತಿರುತ್ತೆ. ಅಸ್ಸಾಂ ರೈಫಲ್ ನಮ್ಗೆ ಆ ಕಡೆ ಸೈಡು ಗಡಿಗಳಿಗೆ ಹೆಚ್ಚಾಗಿ ನಾವು ಇದನ್ನ ಯೂಸ್ ಮಾಡೋದ್ಬಿಟ್ಟು, ಈಗ ಬಂಡಾಯಗಳೇನಾಗ್ತಾ ಇದೆ ಮಣಿಪುರ, ಅಸ್ಸಾಂ, ಬೇರೆ ಬೇರೆ ಕಡೆ ಅದನ್ನ ಹತ್ತಿಕ್ಕಲು ಬಳಸಲಾಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಭದ್ರತಾ ಕಾರ್ಯಗಳನ್ನ ಗಡಿಗಳಲ್ಲಿ ನಾವು ಏನ್ ಮಾಡ್ತೇವೆ ನೋಡಕ್ ಆಗ್ತಾ ಇಲ್ಲ. ಹಾಗಾಗಿ ಉಸ್ತುವಾರಿ ಅಸ್ಸಾಂ ರೈಫಲ್ ಕೊಟ್ಟಿದೀವಿ ಅಲ್ಲಿ, ಆದ್ರೆ ಅದನ್ನ ಪ್ರತ್ಯೇಕ ಮಾಡ್ಬೇಕು. ಗಡಿ ಭದ್ರತೆಗೆ ಹೆಚ್ಚು ಬೇರೆ, ಈ ಕಾರ್ಯಕ್ಕೆ ಬೇರೆನ ಬೇರ್ಪಡಿಸ್ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ. ಮತ್ತೆ ಕಾನೂನು ಚೌಕಟ್ಟುಗಳ ಬಲವರ್ಧನೆ ವೆರಿ ಇಂಪಾರ್ಟೆಂಟ್. ಭಾರತ ಮತ್ತು ಮಯನ್ಮಾರ್ಗಳು ಏನ್ ಮಾಡ್ಬೇಕು, ನಾವು ಅಲ್ಲಿಂದ ಬರ್ತೀವಿ ನಾವ್ ಹೇಳ್ತೇವೆ, ಅವರು ನಮ್ಮಿಂದ ಬರ್ತಾರೆ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಇದೆಲ್ಲ ಬ್ಲೇಮ್ ಗೇಮ್ಗಳು ನಡೀತವೆ. ಹಾಗಾಗಿ ಇಬ್ರು ಕೂತ್ಕೊಂಡು ಮಾತಾಡಬೇಕು, ಕಾನೂನುಗಳನ್ನ ತರಬೇಕಾಗುತ್ತೆ, ಜಂಟಿ ಕಾರ್ಯಾಚರಣೆಗಳನ್ನ ಮಾಡ್ಬೇಕಾಗತ್ತೆ, ಕಳ್ಳ ಸಾಗಣೆನ ತಳಿಬೇಕಾಗತ್ತೆ, ಮುಗ್ಧ ಜನರು ಬಲಿಪಶು ಆಗೋದನ್ನ ರಕ್ಷಿಸ್ಬೇಕು.
ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು, ಜಾಗೃತಿ ಮೂಡಿಸ್ಬೇಕು. ಗಡಿ ಪ್ರದೇಶದಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ನಾವು ಮಿಲಿಟರಿ ಎಕ್ಸರ್ಸೈಸ್ ಗಳನ್ನ ಮಾಡುದು, ಅಲ್ಲಿನ ಜನರಿಗೆ ಕಾರ್ಯಾಚರಣೆ ಬಗ್ಗೆ ಹೇಳ್ತಕ್ಕಂಥದ್ದು, ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಅವೇರ್ನೆಸ್ ಮೂಡಿಸೋದು. ಓಕೆ, ಇದರಿಂದ ಏನಾಗುತ್ತೆ ಅವ್ರಿಗೆ ಫಸ್ಟ್ ನೋಡಿ, ಗಡಿ ಜನರ ಒಂದು ಸಮಸ್ಯೆನ ನೀವು ಪರಿಹರಿಸ್ಬಿಟ್ರೆ ಆಗ ಅವರು ಯಾವುದೇ ಆದ ರೀತಿಯ, ಅದು ಯಾರೇ ಆಗ್ಲಿ, ಒಂದು ಆ ಏನೋ ಅವರ ಒಂದು ಕೊಡ್ತಕ್ಕಂತ ಇದಕ್ಕೆ ಮಾರು ಹೋಗಲ್ಲ. ಓಕೆ, ಅವರ ಸಮಸ್ಯೆ ನೀಗಿಸ್ಬಿಡಿ ಅಷ್ಟೇ. ಸೊ ಮತ್ತೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಷ್ಟೇ, ಫಿನಿಶ್. ಅವ್ರೇನ್ ಮಾಡ್ತಾರೆ, ಏನಾರು ಆ ತರದಾದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ತೋರಿಸ್ತಾರೆ. ಇದು ಪ್ರಮುಖವಾಗಿ ನಮ್ ವೀರಪ್ಪನದಲ್ಲೂ ಹಂಗೆ ತಾನೇ ಆಗ್ತಾ ಇದ್ದು. ಅಲ್ಲಿನ ಸಮಸ್ಯೆ, ಕಾಡಿನ ಜನವರ ಸಮಸ್ಯೆಗಳನ್ನ ಸರ್ಕಾರ ಬಗೆಹರಿಸಲಿಲ್ಲ, ಹಾಗಾಗಿ ಅವರು ವೀರಪ್ಪನ ಒಂದು ಇದಕ್ಕೆ ಮೊರೆ ಹೋದ್ರು ಅಲ್ವಾ. ಸೊ ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಸೇಮ್ ಥಿಂಗ್ ಇಲ್ಲಿ ಜಾಗೃತಿ ಮೂಡಿಸ್ಬೇಕು, ಮತ್ತೆ ಅವರ ಗಡಿ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಓಕೆ, ಮತ್ತೆ ದ್ವಿಪಕ್ಷೀಯ ಸಾಂಸ್ಥಿಕ ಕಾರ್ಯವಿಧಾನ ಬಲವರ್ಧನೆ ಮಾಡಬೇಕು. ಇದೆ, ಆಲ್ರೆಡಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬಾ ಏನೋ ಸಾಂಸ್ಥಿಕ ಕಾರ್ಯವಿಧಾನಗಳು, ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮ್ಸ್ ಗಳು ತುಂಬಾ ಇವೆ. ಆದ್ರೆ ಅದನ್ನ ಇನ್ನೂ ಹೆಚ್ಚು ಸವಾಲುಗಳು, ಇವಾಗಿನ ಸವಾಲುಗಳು ಚೇಂಜ್ ಆಗ್ತಾ ಇರ್ತಲ್ಲ ಪ್ರತಿ ವರ್ಷ ಬೇರೆ ಬೇರೆ ಒಂದು ರೀಸನ್ಸ್ಗೆ, ಅದನ್ನ ಬಲಪಡಿಸ್ಬೇಕು ಅಂದ್ರೆ ಆ ಸವಾಲುಗಳನ್ನ ಪರಿಷ್ಕರಿಸಬೇಕು. ಏನ್ ಮಾಡ್ಬೇಕು ಚಾಲೆಂಜಸ್ ನ ಫೇಸ್ ಮಾಡಕ್ಕೆ ಅನ್ನೋದು ಕೂತ್ಕೊಂಡು ಬಗೆಹರಿಸಬೇಕು. ಸೊ ಇವೆಲ್ಲ ಮಾಡಿದ್ರೆ ನಮ್ಮ ಈ ಒಂದು ಇದನ್ನ ಬಗೆಹರಿಸ್ಕೋಬಹುದು. ನೋಡಿ, ಇದನ್ನ ನೀವು ತೀರ್ಮಾನಗಳಲ್ಲಿ ಬರಿಬೇಕಾಗುತ್ತೆ. ಈಗ ನಾನು ಬರ್ತೀನಿ ನಿಮ್ಗೆ ಕ್ವಶನ್ಗೆ ಸ್ನೇಹಿತರೆ. ಈಗ ಕಂಪ್ಲೀಟ್ ಅರ್ಥ ಆಯ್ತಲ್ಲ, ಏನು ರೀಸನ್, ಫ್ರೀ ಮೂವ್ಮೆಂಟ್ ಅಂದ್ರೇನೋ, ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿದೀನಿ ನಿಮ್ಗೆ. SL ಹೆಂಗ್ ಬರೀಬೇಕು ಅಂತ ಹೇಳ್ತೀನಿ, ಯಾವುದೇ ಕ್ವಶನ್ಸ್ ಕೇಳಿದ್ರು ಇದು ರಿಲೇಟೆಡ್. ಈಗ ಫ್ರೀ ಮೂವ್ಮೆಂಟ್ ರೆಜಿಮ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ, ಇದು ಭಾರತ ಮತ್ತು ಮಯನ್ಮಾರ್ ಗಡಿ ಪ್ರದೇಶದಲ್ಲಿ ವಾಸಿಸುವ ಜನರು ವೀಸಾ ಇಲ್ಲದೆ ಇತರ ದೇಶದೊಳಗೆ 16 ಕಿಲೋಮೀಟರ್ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ. ಎಸ್, ದಿಸ್ ಇಸ್ ಕರೆಕ್ಟ್ ಅಲ್ವಾ, ಓದಿದ್ವಲ್ಲ ನಾವು. ದೇಶಗಳ ನಡುವಿನ ಗಡಿ ಮುಕ್ತ ಚಲನ ಆಡಳಿತವನ್ನು ಅಂದ್ರೆ ಫ್ರೀ ಮೂವ್ಮೆಂಟ್ ರೆಜಿಮ್ ಏನು ಸಾಂಪ್ರದಾಯಿಕವಾಗಿ ಸುನೌಲಿ ಅಂತ ಕರೆಯಲಾಗುತ್ತದೆ. ನಾನು ಇದನ್ನೆಲ್ಲರೂ ಪ್ರಸ್ತುತ ಸುನೌಲಿ ಬಗ್ಗೆ ನಾನು ಮಾತಾಡಿದ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡಿಲ್ಲ, ಹಂಗಾರೆ ದಿಸ್ ಇಸ್ ರಾಂಗ್. ಭಾರತವು ಇತ್ತೀಚೆಗೆ ಮುಕ್ತ ಚಲನ ಆಡಳಿತವನ್ನು 2030ರವರೆಗೂ ವಿಸ್ತರಿಸಲು ನಿರ್ಧರಿಸಿದೆ. ಇದ್ರ ಬಗ್ಗೆ ನಾನು ಮಾತಾಡಿದ, ಇದನ್ನ ಕಂಪ್ಲೀಟ್ ಬಂದ್ ಮಾಡ್ಬೇಕು, ಫೆನ್ಸಿಂಗ್ ಹಾಕ್ಬೇಕು ಅಂತ ಹೇಳಿದ್ದಾರೆ. ಫ್ರೀ ರೆಜಿಮ್ ಮೂವ್ಮೆಂಟ್ ರೆಜಿಮ್ ನ ಮಾಡ್ಬೇಕು, FMR ನ ಮಾಡ್ಬೇಕು ಅಂತ ಏನಾರು ಹೇಳಿದ್ಯಾ? ಇಲ್ಲ, ಹೇಳಿಲ್ಲ. ಸೊ ದಿಸ್ ಇಸ್ ರಾಂಗ್. ಸೊ ದಿಸ್ ಇಸ್ ರಾಂಗ್ ಅಂದ್ರೆ ಎಷ್ಟು ತಪ್ಪಾಗಿದೆ ಅಂತ ಕೇಳಿದ್ರು, 2 ತಪ್ಪಾಗಿದೆ, ಆಪ್ಷನ್ 2 and 3. ಒಂದ್ಸಲ ಆಪ್ಷನ್ ನಿಮ್ಗೆ ಹಿಂಗ್ ಕೊಡಲ್ಲ, ಎಷ್ಟು ತಪ್ಪಾಗಿದೆ ಅಂದ್ಬಿಟ್ಟು 1 and 2, 2 and 3, ಅಥವಾ 1, 2, 3 ಅಂತ ಹಿಂಗೂ ಕೊಡಬಹುದು. ಸೊ 2 and 3 ಇಸ್ ದ ರೈಟ್ ಆನ್ಸರ್. ಇದು ಕೇವಲ 2 ತಪ್ಪು, ಒಂದಕ್ಕೆ ಸರಿ. ಇದಂತೂ ಗೊತ್ತಾಯ್ತು. ಸುನೌಲಿ ಅಂದ್ರೆ ಏನು? ಸುನೌಲಿ ಅಂತಕ್ಕಂಥದ್ದು ಸ್ನೇಹಿತರೆ, ನಮ್ಮ ಭಾರತ ಮತ್ತು ನೇಪಾಳದ ನಡುವಿನ ಬಾರ್ಡರ್ ಅನ್ನ ಟ್ರೆಡಿಷನಲ್ ಆಗಿ ಸುನೌಲಿ ಅಂತ ಕರಿತೀವಿ. ಆ ಕ್ರಾಸಿಂಗ್, ಭಾರತನೂ ನೇಪಾಳ ನಿಮ್ಗೆ ಗೊತ್ತಿದೆ, ಫ್ರೀ ವೀಸಾ ಮೂವ್ಮೆಂಟ್ ಅದು ಕೂಡ, ಅದನ್ನ ಸುನೌಲಿ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಈಗಿನ ಪ್ರಸ್ತುತ ಕಂಡೀಷನ್ಗೆ. ಸೊ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ಗ್ರೂಪ್ ಸಿ ಆಗ್ಲಿ ಹೆಂಗ್ ಬರುತ್ತೆ ಪ್ರಶ್ನೆಗಳು ಇದು ರಿಲೇಟೆಡ್. ಬೇಕಾದ್ರೆ 1964 ಹೇಳಿದ್ನಲ್ಲ, ಬಾರ್ಡ್ರದು ಏನೋ ಅವರು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಏನೋ ಡಿವೈಡ್ ಮಾಡ್ಕೊಂಡ್ವಿ, ಅದ್ರ ಬಗ್ಗೆ ಕೂಡ ಆಪ್ಷನ್ ಹಾಕ್ಬೋದು ನಿಮ್ಗೆ. ಅಥವಾ ಇನ್ನು ಬೇರೆ ಏನಾದ್ರು ಈಗ ನಾವು ಬೇಸಿಕ್ ಎಲ್ಲ ಕವರ್ ಮಾಡಿದ್ವಿ, ಅದ್ರ ಬಗ್ಗೆ ಕೂಡ ಆಪ್ಷನ್ ಹಾಕ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚು ನೀವು ನೋಡಿದ್ರೆ ಈ ತರ ವಿಡಿಯೋಸ್ಗಳು ನಿಮಗೆ ಸರಣಿಗಳನ್ನ ತರ್ತೀನಿ. ನಿಮಗೆ ಅಪ್ಕಮಿಂಗ್ KS ಒಂದೇ ಅಲ್ಲ ಅಂಡ್ IAS ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅದ್ರ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.